ಬೋರಿಂಗ್ ಇದೆ ಮೂವಿ. ಇದ್ರ ಬದಲು ಕಿರೀಟಿದು ಒಂದು 10 ಸಲ ನೋಡ್ಬೋದು ಕಿರೀಟಿ ಮೂವಿ. ಯಾಕಂದರೆ ಮನೆಯಲ್ಲಿ ಟೆನ್ಷನ್ ಇರುತ್ತಂತ ಮೂವಿಗೆ ಬಂದಿರ್ತೀವ, ಇದು ಹೊಡ್ಕೊಳ್ಳೋದು ಸಾಯಿಸೋದು ಸೇಮ್ ಮನೇಲಿ ಹೆಂಗಿದೆಯೋ ಇಲ್ಲಿ ಈ ಮೂವಿನೂ ಹಂಗೆ ಇದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸ್ವಲ್ಪ ಮಾಮೂಲಾಗಿದೆ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ವಿಜಯ್ ದೇವರಕೊಂಡ ಸೂಪರಾಗಿ ಮಾಡಿದ್ದಾನೆ, ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾನೆ. ಫೈಟ್ಸು ಮಾಮೂಲಾಗಿದ್ದಾವೆ ಸರ್. ಅವು ಮಾಮೂಲಾಗಂದ್ರಿಗಿನ ಅಷ್ಟು ವಿಜಯ್ ದೇವರಕೊಂಡಗೆ ಅಷ್ಟು ಫೈಟಿಂಗ್ ಮಾಡೋಕ್ಕೆ ಬಂದಿಲ್ಲ, ಮಾಮೂಲಾಗಿ ಮಾಡಿದ್ದಾನೆ. ಕಮ್ ಬ್ಯಾಕ್ ಮೂವಿ, ಎಲ್ಲರೂ ನೋಡ್ಬೇಕು ಸಿನಿಮಾ. ಅಲ್ಟಿಮೇಟ್ ಬಂದೈತೆ ಮೂವಿ ಮಾತ್ರ. ಅಷ್ಟೇ ಮಾಮೂಲು ಐತ್ರಿ. ಮಾಮೂಲು ಏನು ಅಷ್ಟೊಂದು ಲಾಸ್ಟ್ ಫೈಟ್ ವೇಸ್ಟ್ ಸಂಕ ಏಮಿ ಬಾಲದನ ಸಿನಿಮಾ ವೇಸ್ಟ್. ಸೂಪರ್ ಆಯ್ತಾನ ಫಿಲ್ಮ್. ಏನು ಬಳ್ಳಾರಿಯಿಂದ ದೇವರಕೊಂಡ ಫ್ಯಾನ್ಸ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಾವೇ. ದೇವರಕೊಂಡ ಒಬ್ರು ನಾವು ಬಳ್ಳಾರಿಯಿಂದ తెలుగు మాత్రం అన్న దేవరకొండ అన్న బళ్ళారి నుంచి నీకు ఫ్యాన్స్ ఉన్నారు. మేమే ఇక్కడ మాది బళ్ళారి వీడియో ఒక్కసారి చూడండి అన్న. ಏನಿಲ್ಲ, ಇದು ಮತ್ತೆ ಸಿನಿಮಾ ಅನಿರುದ್ಧೆ ಎದ್ದಲ್ಸಿತ್ತು. ಗೌತಮ್ ತಿನ್ನಣ್ಣನ ಎಮೋಷನಲ್ ಬ್ಯಾಕ್ಗ್ರೌಂಡ್ ಇದೆ ಈ ಸಿನಿಮಾ ಆಡಿದ್ದಿಗೆ. ಸೆಕೆಂಡ್ ಹಾಫ್ ಲೈಟ್ ಕೆಳಗೆ ಹೋದಾಗ ಅನಿರುದ್ಧ ಒಂದು ಸಾಂಗ್ ಕೊಡ್ತಾನೆ, ಅಲ್ಲಿದೆ ಆ ಸಿನಿಮಾ ಐಪ್ ಎಕ್ಕಿದ್ದು. ಇವತ್ತಿನಿಂದ ನಾನು ವಿಜಯ್ ದೇವರಕೊಂಡ ಫ್ಯಾನ್. ಹಾಗಾದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದಷ್ಟೇ ಸಾಕು, ಅಷ್ಟೇ. ಇನ್ನೇ ಹೇಳ್ಬೋದು ಪಾರ್ಟ್ ಅನ್ನೆಸೆಸರಿ ಅದು ಕೂಡ ಮಾಡಿದ್ದಾರೆ. ಸಾಕು, ಮತ್ತೆ ಪಾರ್ಟ್ ಫಿಕ್ಸ್ 500 crores ಹೊಡ್ತೈತೆ. ಇದು ನಾನು ಹೇಳ್ತೇನೆ, ಯಾಕಂದ್ರೆ ಹಂಗೆ ಬರ್ತಾನೆ ತಿನ್ನಣ್ಣು ರೀ. ಬೇಕಾದ್ರೆ ಹೋಗಿ ಹಳೆ ಮೂವೀಸ್ ನೋಡ್ಬೋದು. ತಿನ್ನಣ್ಣು ಜರ್ಸಿ ಮೂವಿ ಆ ಎಮೋಷನ್ ಮತ್ತೆ ಟಚ್ ಮಾಡಿದ್ದಾನೆ ಅಷ್ಟೇ, ಏನಿಲ್ಲ. ಈ ಸತಿ ಮತ್ತೆ ಹೊಸ ಕಿಂಗ್ ರೈಸ್ ಆಗಿನೇ ಕಿಂಗ್ಡಮ್ ಅಲ್ಲಿ ಅದೇ ವಿಜಯ್ ದೇವರಕೊಂಡ.